ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ KBJNL ಎಂಬುದೇ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡದ ಕೂಟ. ಅಲ್ಲಿನ ಅಧಿಕಾರಿಗಳು ನಿರಂತರವಾಗಿ ಅವ್ಯವಹಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಅಲ್ಲಿರುವ ಶಾಲೆ, ಅಲ್ಲಿರುವ ಗೇಟ್ಗಳ ನಿರ್ವಹಣೆಯಲ್ಲಿ ಸಾಕಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಎಂದು RJ32 ಕನ್ನಡ ನ್ಯೂಸ್ ಬಿತ್ತರಿಸಿದ KBJNL ಬಕಾಸುರರು ಎಂಬ ಸುದ್ದಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮುಖಂಡ ಶಿವರಾಜ್ ಪಾಟೀಲ್ ಲದ್ದೇವಾಡ್ಗಿ ಅವರು ಅಲ್ಲಿ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಆಗಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, KBJNL ಕಚೇರಿ ಸಂಪೂರ್ಣ ಭ್ರಷ್ಟಾಚಾರ ಯೂನಿವರ್ಸಿಟಿ ಆಗಿದೆ ಎಂದು ಆಕ್ರೋಶ ಹೊರಹಾಕಿ, ಅಲ್ಲಿ ನಡೆಯುತ್ತಿರುವ ಖಾಸಗಿ ಶಾಲೆ ಯಾರ ಹೆಸರಲ್ಲಿದೆ, ಅಲ್ಲಿ ಯಾಕೆ ಶಾಲೆ ನಡೆಸುತ್ತಿದ್ದಾರೆ ಎಂಬುದು ತಿಳಿಯಬೇಕಲ್ವಾ ಎಂದು ತಿಳಿಸಿದರು. ಅವರು ಅಧಿಕಾರ ದುರುಪಯೋಗ, ಶಾಸಕರ ನಿಷ್ಕಾಳಜಿಯಿಂದ ಇಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾನು ಮೊದಲನೇದಾಗಿ RJ32 ನ್ಯೂಸ್ ಚಾನಲ್ದವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕಂದರೆ ತಾವು KBJNLನಲ್ಲಿ ನಡೀತಿರುವಂಥ ಅಕ್ರಮಗಳ ಬಗ್ಗೆ ಇವತ್ತು ಜನರ ಕಣ್ಣು ತರಿಸುವಂಥ ಕೆಲಸ ತಾವು ಮಾಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದ ಹೇಳಬೇಕಾಗ್ತದೆ. KBJNL ಅಂತ ಅನ್ನೋದು ಇವತ್ತು ಭ್ರಷ್ಟಾಚಾರದ ಬ್ರಹ್ಮಾಂಡದ ಕೂಟ. ಅಲ್ಲಿರುವಂಥ ಅಧಿಕಾರಿಗಳು ಇವತ್ತು ನಿರಂತರವಾಗಿ ಯಾರದೇ ಗಮನಕ್ಕೆ ಬರದೆ ಸಾಕಷ್ಟು ಅವ್ಯವಹಾರಗಳು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಂತಂದರೆ ಇವತ್ತು ಕೆನಲ್ಗಳಲ್ಲಿ ಇವತ್ತು ಏನು ನೀರು ಬಿಡೋದಕ್ಕಿಂತ ಮುಂಚಿತವಾಗಿ ಆ ಹೂಳುವತ್ತೆ ಕಾಮಗಾರಿ ಆಗಿರ್ಬೋದು, ಅಲ್ಲಿ ಮೇಂಟೆನೆನ್ಸ್ ವರ್ಕ್ ಆಗಿರ್ಬೋದು, ಅಲ್ಲಿ ಆ ಗೇಟ್ಗಳ ನಿರ್ವಹಣೆ ಆಗಿರ್ಬೋದು, ಇವೆಲ್ಲ ಕಾಮಗಾರಿಗಳಲ್ಲಿ ಇವತ್ತು ಇವರು ಆ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಸಾಕಷ್ಟು ದುಡ್ಡನ್ನು ಲೂಟಿ ಹೊಡೆಯುವಂಥ ಕೆಲಸ ಅವ್ರು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಅದರಿಂದ ನಮ್ಮ ರೈತರಿಗೆ ಕೂಡ ತುಂಬ ತೊಂದರೆ ಇದೆ. ಯಾಕಂದರೆ ಇವತ್ತು ಅಲ್ಲಿರುವಂಥ ಹೂಳು ಎತ್ತದೇ ಇದ್ದರೆ, ಅಲ್ಲಿರುವಂಥ ಕಂಟಿಗಳು ತೆಗೆದೇ ಇದ್ದರೆ, ನೀರು ಬಿಟ್ಟಾಗ ನಮ್ಮ ಕೊನೆಯ ಭಾಗದ ರೈತರಿಗೆ, ನಮ್ಮ ಹಳ್ಳಿಯಲ್ಲಿರುವಂಥ ಕೆನಲ್ಗಳೇನು ಹೋಗ್ತಾವೆ ಆ ಹಳ್ಳಿಯಲ್ಲಿರುವಂಥ ರೈತರಿಗೆ ನೀರು ತಲುಪದೇ ಇರುವಂಥ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿಗಳು ನಾವು ಸಾಕಷ್ಟು ಬಾರಿ ನೋಡಿದ್ವಿ. ನಾವು ಕೂಡ ಅವ್ರ ಪರವಾಗಿ ಹೋರಾಟ ಮಾಡಿದ್ವಿ. ಇದಕ್ಕೆ ನೇರವಾಗಿ ಕಾರಣಪ್ಪ ಅಂತ ಅಲ್ಲಿ KBJNL ಇರುವಂಥ ಅಧಿಕಾರಿಗಳು ಇವತ್ತು ಅಲ್ಲಿ ತಾವು ಹೇಳಿದಂತೆ ಇವತ್ತು ಆಸ್ಪತ್ರೆ ಆಗಿರ್ಬೋದು, ಅಲ್ಲಿ ಬರುವಂಥ ಮೆಡಿಸಿನ್ಸ್ ಆಗಿರ್ಬೋದು, ಈಗ ಇದು ಬಿಟ್ಟು ಇನ್ನು ಸಾಕಷ್ಟು ಏನು ನಿರ್ವಹಣೆಗಂತ ಸಾಕಷ್ಟು ದುಡ್ಡು ಕೂಡ ಇವತ್ತು ಆ ಒಂದು KBJNL ಸಂಸ್ಥೆಗೆ ಇವತ್ತು ಸರ್ಕಾರದಿಂದ ಅನುದಾನ ಬಂದರೂ ಕೂಡ ಇವರು ಯಾರಿಗೆ ಕಾಣದ ರೀತಿಯಲ್ಲಿ ಸಂಪೂರ್ಣವಾಗಿ ಲೂಟಿ ಮಾಡುವಂಥ, ಸಂಪೂರ್ಣವಾಗಿ ಕೊಳ್ಳೆ ಹೊಡೆಯುವಂಥ ಕೆಲಸ ಅಲ್ಲಿರುವಂಥ ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗ ಇನ್ನು ಕೆಲವು ದಿನಗಳಲ್ಲಿ ಆ ಒಂದು ಕೆನಲ್ ನಿರ್ವಹಣೆಗಂದು ಇವತ್ತು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗ್ಬೋದು. ಮುಂದೆ ನಮ್ಮ ಜನರಿಗೆ ನೀರು ತಲುಪಬೇಕಂದ್ರೆ ಇವತ್ತು ಅಲ್ಲಿರುವಂಥ ಹೂಳೆತ್ತುವಂಥ ಕೆಲಸ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಆಗಬೇಕು. ಅಲ್ಲಿ ಕಂಟಿಗಳಾಗಿರ್ಬೋದು, ಅದು ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ಅವೆಲ್ಲ ಕಾಮಗಾರಿಗಳು ಕೂಡ ಕರೆಕ್ಟ್ ರೀತಿಯಲ್ಲಿ ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಆದಾಗ ನಮ್ಮ ಜನರಿಗೆ ರೈತರಿಗೆ ನೀರು ತಲುಪ್ತದೆ. ಒಂದು ವೇಳೆ ತಾವು ಇದರ ಬಗ್ಗೆ ಗಮನ ಹರಿಸಿ ಇವತ್ತು ತಾವು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಕೂಡ ಇದರ ಬಗ್ಗೆ ತಮ್ಮ ಕಚೇರಿಗೆ ಬಂದು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಅಂತ ನಮ್ಮ ಮಾತನ್ನು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸರ್, ಈಗ UKP ಕ್ಯಾಂಪ್ನಲ್ಲಿ ಒಂದು ಖಾಸಗಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ, ಆ ಥರ ನಡೆಸ್ಬೋದಾ ಸರ್? UKP ಅಂತ ನಾನು ಹೇಳಿದ್ನ ಸರ್, UKP ಅಂತಂದರೆ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡದ ಒಂದು ಯೂನಿವರ್ಸಿಟಿ ಇದ್ದ ರೀತಿಯಲ್ಲಿ ಅದಾಗಿದೆ. ಪ್ರತಿಯೊಂದರೂ ಕೂಡ ಅವರಿಗೆ ಯಾರು ಹೇಳೋರು ಕೀಳೋರು ಅನ್ನೋ ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಇವತ್ತು ಅಲ್ಲಿರುವಂಥ ಅಧಿಕಾರಿಗಳು ಯಾವ ಸಂದರ್ಭದಲ್ಲಿ ಕಚೇರಿಗೆ ಬರ್ತಾರೆ, ಯಾವ ಸಂದರ್ಭದಲ್ಲಿ ಬರೋದಿಲ್ಲ, ಅವ್ರು ಎಲ್ಲಿರ್ತಾರೆ ಅಂತ ಅನ್ನೋದು ಕೂಡ ಜನರಿಗೆ ಗೊತ್ತಾಗಿರೋ. ಸಾಕಷ್ಟು ಜನರು ತಮ್ಮ ಸಮಸ್ಯೆಗಳು ಕೇಳೋಕ್ಕೆ ಅವರ ಕಚೇರಿಗೆ ಹೋದಾಗ ಇವರು 2 ದಿನ 3 ದಿನ ತಿರುಗಾಡಿದ್ರು ಕೂಡ ಅವ್ರು ಇವ್ರ ಕೈ ಸಿಗೋದಿಲ್ಲ. ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡುವಂಥ ಕೆಲಸ ಅವ್ರು ಮಾಡೋದಿಲ್ಲ. ಈ ಶಾಸಕರ ನಿರ್ಲಕ್ಷ್ಯ 100%. ಯಾವಾಗ ಆಡಳಿತ ಮಾಡೋರು ನಾವು ನಿರಂತರವಾಗಿ KDP ಸಭೆ ಆಗಿರ್ಬೋದು, ತಾಲೂಕಿನ ಅಭಿವೃದ್ಧಿ ವಿಷಯದಾಗಿರ್ಬೋದು, ಇವತ್ತು ಅಧಿಕಾರಿಗಳ ಸಭೆ ಮಾಡೋದ್ರ ಮುಖಾಂತರ ಅವರಿಗೆ ಕಟ್ಟುನಿಟ್ಟಿನ ಸೂಚನೆ, ಯಾರು ತಪ್ಪಿತಸ್ಥರ ಮೇಲೆ ಕ್ರಮ ಆದಾಗ ಮಾತ್ರ ಅವರಿಗೆ ಹೆದರಿಕೆ ಮತ್ತು ಆ ಕೆಲಸ ಮಾಡ್ಬೇಕಂತ ಅನ್ನೋ ಮನೋಭಾವ ಬರುತ್ತೆ. ನಾವು ಅಧಿಕಾರದಲ್ಲಿದ್ದಂಥವ್ರು ಇವತ್ತು ಜೇವರ್ಗಿ ಕಡೆಗೆ ಚುನಾವಣೆ ಆದ ನಂತರ 3 ತಿಂಗಳಿಗೋ 2 ತಿಂಗಳಿಗೋ ಜೇವರ್ಗಿ ಕಡೆ ಬಂದಾಗ ಅಧಿಕಾರಿಗಳಿಗೆ ಇವತ್ತು ನಮ್ಮ ಹತ್ರ ಯಾವುದೋ ಲಗಾಮಿರೋ ರೀತಿಯಲ್ಲಿ ಇವತ್ತು ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ನಡೀತಾ ಇದೆ.